ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಗಾನಸ್ ಕಿಚನ್. ಇವತ್ತು ನಾನು ಕೇರಳದಲ್ಲಿ ವೈರಲ್ ಆದಂಥ ಕಾಂತಾರಿ ಯಜ್ಞ ಮಾಡ್ತಾ ಇದ್ದೀನಿ. ಈ ಥರ ಗ್ರೀನ್ ಮಸಾಲಾನ ರೆಡಿ ಮಾಡಿಕೊಂಡು ಈ ಮೊಟ್ಟೆನ ನೀವು ಒಂದ್ಸರಿ ಮಾಡಿ ನೋಡಿ. ಇದು ರುಚಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮೊದಲಿಗೆ ಈ ಕಾಂತಾರಿ ಯಜ್ಞ ಮಾಡೋದಕ್ಕೆ ಮೊಟ್ಟೆನ ಬೇಯಿಸ್ಕೊಳ್ಳೋದಕ್ಕೆ ಈ ಥರ ಒಂದು ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನಾನಿಲ್ಲಿ 6 ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಈ ಮೊಟ್ಟೆ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಮೊಟ್ಟೆ ಬೇಯ್ತಾ ಇರಲಿ ಅಷ್ಟರಲ್ಲಿ ಗ್ರೀನ್ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಚಿಕ್ಕ ಜಾರ್ನ ತಗೊಂಡು ಅದಕ್ಕೆ ಒಂದು ಮೀಡಿಯಂ ಸೈಜ್ ಇರುವಂಥ ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ 8 ರಿಂದ 9 ಹಸಿಮೆಣಸಿನ್ಕಾಯಿ, 5 ರಿಂದ 6 ಎಲೆ ಆಗಷ್ಟು ಕರಿಬೇವು, ಅರ್ಧ ಇಡಿ ಆಗಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸಿ ಒಂಚೂರು ನೀರು ಸೇರಿಸ್ತೀರಾ ಈ ಥರ ತರಿಯಾಗಿ ಪೇಸ್ಟ್ ಮಾಡಿ ಒಂದು ಚಿಕ್ಕ ಬೌಲ್ಗೆ ಸೇರಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸೈಡನ್ನು ನಾವು ಮೊಟ್ಟೆ ಬೇಯೋಕ್ಕೆ ಇಟ್ಟಿದ್ವಲ್ಲ, ಮೊಟ್ಟೆನೂ ಬೆಂದಿದೆ. ಈಗ ಈ ಮೊಟ್ಟೆನ ತೆಗೆದು ಪಾತ್ರೆಯಲ್ಲಿ ತಣ್ಣೀರನ್ನ ಸೇರಿಸಿ ಆ ತಣ್ಣೀರಿಗೆ ಈ ಮೊಟ್ಟೆನ ಸೇರಿಸ್ಕೊಂಡು ಈ ಮೊಟ್ಟೆ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಸಿಪ್ಪೆ ಬಿಡಿಸಿದಂಥ ಮೊಟ್ಟೆನ ತೆಗೆದು ಒಂದು ಪ್ಲೇಟ್ಗೆ ಸೇರಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಗ್ರೀನ್ ಚಟ್ನಿನೂ ತೊಗೊಂಡು ಈಗ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಒಂದು ಮೊಟ್ಟೆನ ತೆಗೆದು ಈ ಥರ ಅರ್ಧಕ್ಕೆ ಚಾಕುನಿಂದ ಕಟ್ ಮಾಡಿಕೊಂಡು ಈಗ ಈ ಥರ ಅರ್ಧ ಪೀಸ್ ಮೊಟ್ಟೆನ ತೊಗೊಂಡು ಆಲ್ರೆಡಿ ನಾವು ರೆಡಿ ಮಾಡಿಟ್ಟಂಥ ಗ್ರೀನ್ ಮಸಾಲಾನ ಈ ಥರ ಮೊಟ್ಟೆ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಈಗ ಇದರ ಮೇಲೆ 2 ರಿಂದ 3 ಡ್ರಾಪ್ ಆಗೋಷ್ಟು ನಿಂಬೆಹಣ್ಣು ರಸನ ಸೇರಿಸ್ಕೊಂಡು ಇನ್ನೊಂದು ಅರ್ಧ ಪೀಸ್ ಮೊಟ್ಟೆನೂ ತೆಗೆದು ಈ ಥರ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಈಗ ಈ ಮೊಟ್ಟೆ ಬಿಟ್ಟೋಗ್ದಿರ ಇರೋದಕ್ಕೆ ಈ ಥರ ಒಂದು ಟೂತ್ ಪಿಕ್ನ ತೊಗೊಂಡು ಒಂದು ಸೈಡಿಂದ ಇನ್ನೊಂದು ಸೈಡು ಈ ಥರ ಚುಚ್ಕೊಂಡ್ರೆ ಕೇರಳದಲ್ಲಿ ವೈರಲ್ ಆದಂಥ ಕಾಂತಾರಿ ಎಗ್ ಈ ಥರ ರೆಡಿ ಆಗುತ್ತೆ. ಈಗ ಇದನ್ನು ಈ ಥರ ಸರ್ವಿಂಗ್ ಪ್ಲೇಟ್ಗೆ ತೊಗೊತಾ ಇದ್ದೀನಿ. ಕಾಂತಾರಿ ಎಗ್ನ ಟ್ರೈ ಮಾಡಿ ರುಚಿ ನೋಡಿದ್ಮೇಲೆ ಅರ್ಥ ಆಯಿತು ಈ ರೆಸಿಪಿ ಯಾಕೆ ಇಷ್ಟು ವೈರಲ್ ಆಯಿತು ಅಂತ. ರುಚಿನೂ ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಇನ್ನಷ್ಟು ಸಿಂಪಲ್ ಆಗಿ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.